ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇ ಹಾಕುವಾಗ ಈ ಪಂಪಿನ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರೆ, ಮೇಡಮ್ ಈ ಸ್ಪ್ರೇ ಬಾಟಲ್ ಎಲ್ಲಿ ತಗೊಂಡ್ರಿ, ಎಷ್ಟು ಕೊಟ್ರಿ, ಹೇಗೆ ಅದನ್ನು ಯೂಸ್ ಮಾಡೋದಂತ ತುಂಬ ಜನರಿಗೆ ನಾನು ಇವತ್ತು ಹೇಳ್ತೇನೆ ನಾಳೆ ಹೇಳ್ತೇನೆ ಅಂತ ಹೇಳಿ ತುಂಬ ಡಿಲೇ ಮಾಡಿದೆ. ಯಾರು ಬೇಜಾರು ಮಾಡಬೇಡಿ, ಸಾರಿ ಆಯಿತಾ. ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ, ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಈ ಪಂಪಿನ ಬಗ್ಗೆ ಮಾಹಿತಿ ಬೇಕು, ಹಾಗೆಯೇ ಈ ಸ್ಪ್ರೇ ಬಾಟಲ್ ಬೇಕು ನೋಡಿ ಅಂಥವರು ಈ ವಿಡಿಯೋನ ಕೊನೆವರೆಗೆ ನೋಡಿ, ಆಗ ನಿಮಗೆ ಇದರ ಮಾಹಿತಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಮೊಬೈಲ್ ಚಾರ್ಜ್ ಮಾಡುವಾಗೆ ಮಾಡ್ಲಿಕ್ಕೆ ಉಂಟು, ಹಾಗಾಗಿ ಎಲ್ಲ ವಿಷಯನ ಹೇಳ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡುವ ಹೇಗೆ ಅಂತ. ಇಲ್ಲಿ ನೋಡಿ, ಈಗ ಈ ಸ್ಪ್ರೇ ಬಾಟಲ್ ಉಂಟು ನೋಡಿ, ಅರೌಂಡ್ ಇದು 16 ಲೀಟರ್ನ ಸ್ಪ್ರೇ ಬಾಟಲ್. ಅಂದರೆ ಇದಕ್ಕೆ ಪಂಪ್ ಅಂತ ಕೂಡ ಹೇಳ್ತೇವೆ, ಸ್ಪ್ರೇ ಬಾಟ್ಲು ಅಂತ ಕೂಡ ಹೇಳ್ತೇವೆ. ಬಟ್ ನನಗೆ ಪರ್ಸ್ನಲ್ ಆಗಿ ಇದು ತುಂಬ ಇಷ್ಟ ಆಗಿದೆ. ನನ್ನ ಮಲ್ಲಿಗೆ ಕೃಷಿಯಲ್ಲಿ ನನಗೆ ಒಂದು ಸ್ಪ್ರೇ ಮಾಡಲಿಕ್ಕೆ ಬಾಟ್ಲು ಬೇಕಾಗಿತ್ತು. ಸೊ ಇದು ನನ್ನ 3ನೇ ಪಂಪ್ ಅಂದರೆ ಸ್ಪ್ರೇ ಬಾಟ್ಲ್ ಆಗಿದೆ. ಫಸ್ಟ್ ನನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ವಿಡಿಯೋ ಹಾಕಿದಾಗ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಂದರೆ ಒಂದು ಬಾಟ್ಲು ಥರ ಇರುತ್ತೆ, ಅದರಲ್ಲಿ ಒಂದು ಲಾಕ್ ಇರುತ್ತೆ, ಜಸ್ಟ್ ಸ್ಪ್ರೇ ಹಾಕ್ತಾ ಹೋಗೋದು. ನೆಕ್ಸ್ಟ್ ತಗೊಂಡದ್ದು ನಾನು ಆರೆಂಜ್ ಕಲರ್ 5 ಲೀಟರ್ ಇದು ಪಂಪ್ ಹಾಕುವಂಥದ್ದು, ಅದು ಹಾಳಾಯಿತು. ಆಮೇಲೆ ತಗೊಂಡಂಥದ್ದು ಇದು ಸ್ನೇಹಿತರೆ. ಇದು ನಾನು ಇದರ ಲಿಂಕ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಇದು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನಾನೇ ಖುದ್ದಾಗಿ ಶಾಪಿಗೆ ಹೋಗಿ ಅಲ್ಲಿಂದ ಇದರ ರಿವ್ಯೂ ಎಲ್ಲ ನೋಡಿ ನಾನು ಆಮೇಲೆ ಪರ್ಚೇಸ್ ಮಾಡಿದ್ದು. ಬನ್ನಿ ಸ್ನೇಹಿತರೆ, ಇದು ನಾನು ಆಗ ಹೇಳಿದಾಗೇನೆ 16 ಲೀಟರ್. ಇಲ್ಲಿ ನೋಡಿ ಚಾರ್ಜ್, ಮೊಬೈಲ್ ಚಾರ್ಜರ್ ಹೇಗೆ ಇಡ್ತೇವೆ ನೋಡಿ ಹಾಗೆ ಇಡ್ಲಿಕ್ಕೆ ಉಂಟು. ಇದು ನೋಡಿ ಚಾರ್ಜರ್, ಆಯ್ತಾ. ನೋಡಿ ಸ್ನೇಹಿತರೆ, ಇದು ಚಾರ್ಜರ್ ಮೇನ್. ಅದಕ್ಕೆ ನೋಡಿ ಇದು ಇದು ಎರಡು ಸರಿಯಾಗಿದ್ರೆ ಇದು ಸರಿಯಾಗಿರುತ್ತೆ, ಇದು ಸರಿಯಾಗಿಲ್ಲ ಅಂದರೆ ಇದು ಸರಿಯಾಗಿರೋದಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದು ಕಂಪ್ಲೀಟ್ ಆಗಿ ನೋಡಿ, ನಾನು ಡಿಟೇಲ್ ಆಗಿ ತಿಳಿಸ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ನಾವು ಪ್ಲಗ್ಗಿಗೆ ಸಿಕ್ಕಿಸ್ಲಿಕ್ಕೆ ಏನು ಚಾರ್ಜರ್ ಆಗುತ್ತೆ ನೋಡಿ, ನಾವು ಇವಾಗ ಮೊಬೈಲ್ ಚಾರ್ಜರ್ ಪ್ಲಗ್ಗಿಗೆ ಸಿಕ್ಕಿಸ್ತೇವೆ ನೋಡಿ, ಅದೇ ರೀತಿ ಇದನ್ನು ನಾವು ಪ್ಲಗ್ಗಿಗೆ ಸಿಕ್ಕಿಸ್ಲಿಕ್ಕೆ ಕರೆಂಟ್ ಇರುತ್ತೆ ನೋಡಿ ಅಲ್ಲಿ, ಇದನ್ನು ನಾವು ಇಲ್ಲಿ ಸಿಕ್ಕಿಸ್ಬೇಕು. ಇಲ್ಲಿ ನೋಡಿ ಒಂದು ಪ್ಲೇಸ್ ಇದೆ, ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ. ಇಲ್ಲಿ ಈ ರೀತಿ ಇರುತ್ತೆ, ಇದನ್ನು ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ಮತ್ತೆ ಓಪನ್ ಮಾಡಿ ಇಲ್ಲಿ ಸಿಕ್ಕಿಸ್ಬೇಕು. ಕಾಣಿಸ್ಬೋದು ಅಂತ ಅಂದ್ಕೊಳ್ತೇನೆ ವಿಡಿಯೋದಲ್ಲಿ ನೋಡಿ. ಜಸ್ಟ್ ಹೀಗೆ ಸಿಕ್ಕಿಸ್ಲಿಕ್ಕೆ ಕಾಣುತ್ತಾ ನೋಡಿ, ಹೀಗೆ ಸಿಕ್ಕಿಸಿ ಇದನ್ನ ನಾವು ಕರೆಂಟಿಗೆ ನಾವು ಸಿಕ್ಕಿಸ್ಬೇಕು. ಸಿಕ್ಕಿಸಿದ ನಂತರ ಅಲ್ಲಿ ಚಾರ್ಜ್ ಆಗ್ತಾ ಇರ್ತದೆ. ಇಲ್ಲಿ ನೋಡಿ ಒಂದು ಲೈಟ್ ಆಗುತ್ತೆ, ಆಯ್ತಾ. ಇಲ್ಲಿಲ್ಲೋ ಒಂದು ಲೈಟ್ ಆಗುತ್ತೆ ಸ್ನೇಹಿತರೆ. ಕೆಂಪು ಕಲರ್ ಬಂದ್ರೆ ತುಂಬಾ ಚಾರ್ಜ್ ಕಡಿಮೆ ಇದೆ ಅಂತ ಅರ್ಥ, ಅಂದ್ರೆ ರೆಡ್ ಕಲರ್ ಅಲ್ಲಿ ಇರುತ್ತೆ. ಬಟ್ ಅದು ಚಾರ್ಜ್ ಆಗ್ತಾ ಹೋದಾಗೇನೆ ಹಸಿರು ಬಣ್ಣಕ್ಕೆ ಬರುತ್ತೆ, ಅಂದ್ರೆ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಇಲ್ಲಿ ಲೈಟ್ ಆಗುತ್ತೆ ಇದರಲ್ಲಿ, ಈ ಬಾಕ್ಸ್ ಅಲ್ಲಿ. ಆಗ ನಮ್ಗೆ ಅಲ್ಲಿ ಚಾರ್ಜ್ ಫುಲ್ ಆಗಿದೆ ಅಂತ ಅರ್ಥ. ಆಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ರಿಮೂವ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿ, ಅದರ ಒಂದು ಪೋರ್ಷನ್ ಅನ್ನ ಕ್ಲೋಸ್ ಮಾಡಿ, ಇನ್ನ ಮತ್ತೆ ಒಂದು ಭಾಗ ಇರುತ್ತೆ, ಅದರ ಬಾಯಿ ಮುಚ್ಚಾಳ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಸ್ನೇಹಿತರೆ. ಕಂಪ್ಲೀಟ್ ಮಾಡಿ ತೆಗೆಯುವುದು ಅಷ್ಟೇ, ಇನ್ನೇನಿಲ್ಲ. ಈ ಚಾರ್ಜರ್ ತುಂಬಾ ಜಾಗ್ರತೆ ಮಾಡಿ ಅಂತ ಹೇಳ್ಬೇಕು. ಹಾಗೇನೆ ಈ ಚಾರ್ಜರ್ ಹಾಕಿದ ನಂತರ ಇದನ್ನು ನಾವು ಸ್ಪ್ರೇ ಹಾಕುವಾಗ ಇದನ್ನು ಯೂಸ್ ಮಾಡ್ಲಿಕ್ಕಿಲ್ಲ, ಎತ್ತಿಟ್ರೆ ಆಯ್ತು, ಇದ್ರ ಕೆಲಸ ಆಯ್ತಲ್ಲ. ಈಗ ಚಾರ್ಜ್ ಎಷ್ಟು ಹೊತ್ತು ಮಾಡಬೇಕು, ನಾನು ಆಗ ಹೇಳಿದ್ದೇನೆ, ತುಂಬಾ ಕಡಿಮೆ ಇದ್ರೆ ಕೆಂಪು ಕಲರ್ ಬರುತ್ತೆ, ಫುಲ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಹಸಿರು ಬಣ್ಣ ಬರುತ್ತೆ. ಇದನ್ನ ನಾವು 1 ಗಂಟೆ ಚಾರ್ಜ್ಗೆ ಇಟ್ಟರೆ, ಅಂದ್ರೆ ಕಂಪ್ಲೀಟ್ ಆಗಿ 1 ಅವರ್ ಇರಬೇಕು, ಇಟ್ಟರೆ ನಮ್ಗೆ ಇದನ್ನ 4 ಗಂಟೆ ಸ್ಪ್ರೇ ಮಾಡಬಹುದು ಅಂತ ಹೇಳ್ತಾರೆ. ಸತ್ಯನ ಸುಳ್ಳ ಗೊತ್ತಿಲ್ಲ ನನಗೆ ಸ್ನೇಹಿತರೆ, ಯಾಕಂತ ಹೇಳಿದ್ರೆ ನಾನು ಕಂಟಿನ್ಯೂಸ್ ಆಗಿ 4 ಗಂಟೆಗಳ ಕಾಲ ನಾನು ಸ್ಪ್ರೇ ಮಾಡಲಿಲ್ಲ. ನನಗೆ ಜಸ್ಟ್ 10 ರಿಂದ 15 ನಿಮಿಷದ ಕೆಲಸ ಇದರಲ್ಲಿ ಅಷ್ಟೇ. ಬಟ್ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು 10 ನಿಮಿಷ ಚಾರ್ಜಿಗೆ ಇಡ್ತೇನೆ, ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಕೊಂಡೋಗ್ತೇನೆ. ನನಗೆ ಸಾಕಾಗುತ್ತೆ, ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ಪೀಡ್ ಸ್ಪ್ರೇ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತುಂಟು ಇದರಲ್ಲಿ ಇಷ್ಟು ಸ್ಪೀಡ್ ಸ್ಪ್ರೇ ಆಗುತ್ತೆ ಅಂತ. 1 ಅವರ್ ಇಟ್ಟರೆ 4 ಅವರ್ ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಒಂದು ಮಾತು ಸತ್ಯನ ಸುಳ್ಳ ಅಂತ ನಂಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ನಾನು ಅಷ್ಟು 4 ಗಂಟೆಗಳ ಕಾಲ ಸ್ಪ್ರೇ ಮಾಡಲಿಲ್ಲ, ಹಾಗಾಗಿ ನನಗೆ ಅದರ ಬಗ್ಗೆ ಡಿಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಬಟ್ ನನಗೆ ಒಂದು 10 ನಿಮಿಷ ನಾನು ಚಾರ್ಜಿಗೆ ಇಟ್ಟರೆ
ನನಗೆ ಅರೌಂಡ್ ಸಾಕಾಗುತ್ತೆ ಸ್ನೇಹಿತರೆ. ನಾನು ಇನ್ನೊಮ್ಮೆ 2ನೇ ಬಾರಿ ಒಂದು ವಾರ ಬಿಟ್ಟು ಸ್ಪ್ರೇ ಮಾಡ್ತೇನೆ ಅಂದಾಗ ಚಾರ್ಜಿಗೆ ಇಡದೆ ಸ್ಪ್ರೇ ಮಾಡೋದಾದ್ರೂ ಮಾಡಬಹುದು. ಅಷ್ಟು ಅದರಲ್ಲಿ ಚಾರ್ಜ್ ಇರುತ್ತೆ, ಬೇಗ ಚಾರ್ಜ್ ಖಾಲಿ ಆಗುವುದಿಲ್ಲ. ಚಾರ್ಜಿನ ಬಗ್ಗೆ ಹೇಳಿದೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇಲ್ಲಿ ನೋಡಿ ಒಂದು ಕೊಟ್ಟಿರ್ತಾರೆ, ಇಲ್ಲಿ ನೋಡಿ ಇದು ಒಂದು ನಮ್ಗೆ ಇದು ಕೂಡ ಒಂದು ಚಾರ್ಜರ್ನ ಒಂದು ಪಾಯಿಂಟ್ ಅಂತ ಹೇಳಬಹುದು. ಇಲ್ಲಿ ನೋಡಿ ಗ್ರೀನ್ ಮತ್ತೆ ರೆಡ್ ಅಂತ ಇರುತ್ತೆ. ನಾವು ಆನ್ ಮಾಡಿದಾಗ ಇಲ್ಲಿ ಏನು ಸ್ಪ್ರೇ ಮಾಡಲಿಕ್ಕೆ ಗಿಡಗಳಿಗೆ ಹತ್ರ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ತೇವೆ ನೋಡಿ, ಇಲ್ಲಿ ಆನ್ ಮಾಡಿದಾಗ ನಮ್ಮ ಪಂಪಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ಅಂದರೆ ಇಲ್ಲಿ ನೋಡಿ ಹಸಿರು ಬಣ್ಣ, ಇಲ್ಲಿ ಕೆಂಪು ಬಣ್ಣ ಇರುತ್ತೆ. ಈ ಹಸಿರು ಬಣ್ಣದ ಕಡೆ ಅದರ ಒಂದು ಏನಿರುತ್ತೆ ತೋರಿಸುತ್ತೆ ಆರೋ ಮಾರ್ಕ್, ಅಲ್ಲಿ ಬಂದ್ರೆ ನಮ್ಮ ಪಂಪಲ್ಲಿ ಚಾರ್ಜ್ ಇದೆ ಅಂತ ಅರ್ಥ. ಇಲ್ಲಿ ಕೆಂಪು ಬಣ್ಣದ ಹತ್ರ ಬಂದ್ರೆ ಅಲ್ಲಿ ಚಾರ್ಜ್ ಕಡಿಮೆ ಆಗ್ತಾ ಇದೆ. ನಮ್ಗೀಗ ಮೊಬೈಲಲ್ಲಿ ಹೇಗೆ ಒಂದು ರೆಡ್ ಪಾಯಿಂಟ್ ತೋರಿಸುತ್ತೆ ನೋಡಿ, ಚಾರ್ಜ್ ಕಡಿಮೆ ಇದೆ ಅಂತ ಅಂದಾಗ ಅದು ನಮ್ಗೆ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ, ಕಡಿಮೆ ಇದೆ ಅಂತ. ಇಲ್ಲಿ ನಮಗೆ ಕೂಡ ನೋಡ್ಕೊಳ್ಬಹುದು. ನಮಗೆ ಇದರಲ್ಲೇ ಈ ಚಾರ್ಜರಲ್ಲೇ ನೋಡಬೇಕು ಅಂತ ಏನಿಲ್ಲ, ಇಲ್ಲೂ ಕೂಡ ನಮಗೆ ನೋಡಬಹುದು. ಇಲ್ಲಿ ನೋಡುವುದಾದ್ರೆ ನಮ್ಗೆ ಇಲ್ಲಿ ಮಿಷಿನ್ ಆನ್ ಆಗಬೇಕು, ಆನ್ ಆದ್ರೆ ಮಾತ್ರ ಇಲ್ಲಿ ನಮಗೆ ಗೊತ್ತಾಗೋದು. ಓಕೆನಾ, ಇದು ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಹೇಳೋದು ಇದು 16 ಲೀಟರ್ನ ಸ್ಪ್ರೇ ಬಾಟ್ಲ್ ಸ್ನೇಹಿತರೆ. ತುಂಬ ಒಳ್ಳೇದಿದೆ ಸ್ನೇಹಿತರೆ, ಯಾರು ಬೇಕಿದ್ರು ತಗೊಳ್ಬೋದು. ಬಟ್ ಹಣ ಸ್ವಲ್ಪ ಜಾಸ್ತಿ, ಒಮ್ಮೆ ಇನ್ವೆಸ್ಟ್ ಮಾಡಿದ್ರು ನೀವು ತೊಂದರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಅರೌಂಡ್ ನಾನು ತಗೊಂಡು ಹತ್ರ 1 ವರ್ಷ ಆಗಿಲ್ಲ ಅಂತ ಅನಿಸುತ್ತೆ ನನಗೆ. ಒಂದು 7-8 ತಿಂಗಳು ಆಗ್ಬಹುದು ಅಥವಾ 1 ವರ್ಷನೇ ಆಗಿರ್ಬೋದು. ಹತ್ರ 1 ವರ್ಷ ಆಯಿತು, ಎಲ್ಲಿವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ 2 ರೀತಿಯ ಮುಚ್ಚಳ ಇರುತ್ತೆ. ಒಂದನ್ನು ಓಪನ್ ಮಾಡ್ಲಿಕ್ಕೆ ಉಂಟು, ಇನ್ನೊಂದನ್ನು ಓಪನ್ ಮಾಡಲಿಕ್ಕೆ ಇಲ್ಲ. ಇಲ್ಲಿ ಇದು ಬ್ರ್ಯಾಂಡ್ ಬಂದು ಯಾವುದು ಗೊತ್ತಾ, ಲಿಯೋ ಪ್ರೊಫೆಷನಲ್ ಲಿಯೋ ಅಂತ ಸ್ನೇಹಿತರೆ. ನಾನು ಲಿಯೋ ಬ್ರ್ಯಾಂಡ್ ಇದು ತಗೊಂಡದ್ದು, ಬೇರೆ ಬೇರೆ ಬ್ರ್ಯಾಂಡ್ ಇದು ಬರುತ್ತೆ, ಬಟ್ ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಸನಲ್ ಆಗಿ ತಗೊಂಡು ಯೂಸ್ ಮಾಡಿ ನಿಮ್ಮೆಲ್ಲರ ಕೋರಿಕೆ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. 16 ಲೀಟರ್ನ ಈ ಸ್ಪ್ರೇ ಬಾಟ್ಲ್ ಬನ್ನಿ ನೋಡೋಣ, ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ನೋಡಿ, ಈಗ ಮುಚ್ಚಳ ತೆಗಿಬೇಕು. ಫಸ್ಟ್ ಆಗಿ ಮುಚ್ಚಳ ಓಪನ್ ಮಾಡಬೇಕು. ಮುಚ್ಚಳ ಓಪನ್ ಮಾಡಿದ ನಂತರ ಇಲ್ಲಿ ಒಂದು ಈ ರೀತಿಯ ನೆಟ್ಟೆಡ್ ಬೌಲ್ ಇರುತ್ತೆ. ಅಂದ್ರೆ ನಾವು ಇದನ್ನ ತೆಗಿಲಿಕ್ಕಿಲ್ಲ, ಇದು ಹಿಂಗೆ ನಿಲ್ಲಕ್ಕೆ, ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾತ್ರ. ಇಲ್ಲಿ ನೋಡಿ, ಇದು ಹಿಂಗೇನೆ ಇರುತ್ತೆ. ಇದು ಏನಕ್ಕೆ ಇವರು ನೆಟ್ಟೆಡ್ ಬಾಲ್ ಕೊಟ್ಟಿದ್ದಾರೆ ಬಾಲ್ ಅಲ್ಲ, ಬೌಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನೋಡಿ ನಾವು ಸ್ಪ್ರೇಯನ್ನು ಹಾಕಿರ್ತೇವೆ, ಬಕೆಟ್ ಇಂದ ನೀರನ್ನು ತೆಗೆದಿದ್ದಕ್ಕೆ ಹಾಕ್ತೇವೆ. ಬಕೆಟ್ ಅಲ್ಲಿ ಏನಾದ್ರೂ ಕಸ ಕಡ್ಡಿಗಳಾಗಿರ್ಬೋದು, ನೀರಲ್ಲಿ ಏನಾದ್ರೂ ಒಂದು ಕಸ ಕಡ್ಡಿಗಳು ಸಣ್ಣದೆಲ್ಲ ಚೂರೆಲ್ಲ ನಮಗೆ ಕಾಣ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಇದ್ರೆ ಇದರಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿರುವಂತಹ ಮೆಡಿಸಿನ್ ಮಾತ್ರ ಇದರಲ್ಲಿ ಸ್ಟೋರ್ ಆಗುತ್ತೆ. ಏನೇ ಕಸ ಕಡ್ಡಿಗಳಿದ್ರು ಇದರಲ್ಲಿ ಸ್ಟೋರ್ ಆಗುತ್ತೆ ಸ್ನೇಹಿತರೆ. ಅದನ್ನ ಹೀಗೆ ಇಟ್ಟು ಇಲ್ಲಿ ನೀರು ಹಾಕೋದು. ಜಸ್ಟ್ ಇಲ್ಲಿ ನೋಡಿ, ಈ ರೀತಿ ಕಾಣಬಹುದೇನೋ ಗೊತ್ತಿಲ್ಲ ನೋಡಿ, ಈ ರೀತಿ ಇರುತ್ತೆ. ಹಿಂಗೆ ಜಸ್ಟ್ ಏನಿಲ್ಲ, ಜಸ್ಟ್ ಹೀಗೆ ಹಾಕೋದು ಅಷ್ಟೇ. ಇಲ್ಲಿ ನೋಡಿ, ಅದರ ಒಳಗೆ ಹಿಂಗಿದೆ ನೋಡಿ. ನಾನು ಮತ್ತೆ ಅದರದ್ದೊಂದು ಕ್ಯಾಪ್ಚರ್ ತೆಗೆದು ಹಾಕ್ತೇನೆ ನಿಮಗೆ, ಫೋಟೋ ತೆಗೆದು ಅಥವಾ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕ್ತೇನೆ ನೋಡಿ. ಇದರ ಒಳಗೆ ಪಂಪ್ ಇರುತ್ತೆ, ತುಂಬಾ ಭಾರ ಇರುತ್ತೆ ಸ್ನೇಹಿತರೆ, ನೋಡಿ ಎತ್ತಲಿಕ್ಕೆ ಆಗೋದಿಲ್ಲ. ಅಬ್ಬಾ, ಹಿಂಗೆ ಇಡೋದು. ಓಕೆನಾ, ಹಿಂಗೆ ಇಟ್ಟು ಇದರ ಮೇಲೆ ನಿಮಗೆ ಎಷ್ಟು ಭಾರ ಎತ್ತಲಿಕ್ಕೆ ಆಗ್ತದೆ ಅಂದ್ರೆ, ಆಲ್ರೆಡಿ ಆಗಿದ್ದು ಭಾರ ಇದೆ, ನಮ್ಗೆ ಹಿಂಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರ ಇದೆ. ಯಾಕಂತ ಹೇಳಿದ್ರೆ ಇದರ ಒಳಗೆ ಪಂಪ್ ಇದೆ, ಹಾಗಾಗಿ ನಿಮ್ಗೆ ಇಷ್ಟು ಭಾರ ಎತ್ತಲಿಕ್ಕೆ ಆಗ್ತದೆ ನೋಡಿ. ಅಷ್ಟು ಇದಕ್ಕೆ ನೀರನ್ನ ತುಂಬಿಸುವುದು, ನೀರು ಮತ್ತೆ ಔಷಧಿ ಎರಡನ್ನ ಒಟ್ಟಿಗೆ ಮಿಕ್ಸ್ ಮಾಡಿದಂತಹ ಮೆಡಿಸಿನ್ ಅನ್ನ ಇದಕ್ಕೆ ಹಾಕಿ ಆಮೇಲೆ ಬಾಯಿ ಮುಚ್ಚಳ ಬಿಡೋದು. ಓಕೆನಾ, ಹೀಗೆ ಟೈಟಾಗಿ ಬಾಯಿ ಮುಚ್ಚಳ ಮುಚ್ಚೋದು. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಏನಿಲ್ಲ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥನೇ ಆಗಿಲ್ಲ. ಅದು ಮೋಸ್ಟ್ಲಿ ಪಂಪ್ ಇದ್ದಕ್ಕೆ ಆಗಿರಬಹುದೋ ಏನೋ, ಬಟ್ ಏನಿಲ್ಲ ನೋಡಿ, ಕೂಲ್ ಆಗಿರ್ಬೋದು, ಏನಿಲ್ಲ. ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥನೇ ಆಗಿಲ್ಲ ನೋಡಿ. ಈ ರೀತಿ ಇದೆ, ಬಟ್ ಯಾಕೆ ಅಂತ ಇನ್ನೂ ನಂಗೆ ಅರ್ಥ ಆಗಿಲ್ಲ. ಆಮೇಲೆ ಇದನ್ನು ನಾವು ಇನ್ನು ತೆಗೆಯುವುದೇ ಬೇಡ, ಇದರ ಅವಶ್ಯಕತೆನೇ ನಮಗೆ ಇಲ್ಲ. ಓಕೆನಾ, 3 ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಬರುವುದಾದ್ರೆ ಸ್ಪ್ರೇ, ಹೇಗೆ ಸ್ಪ್ರೇ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ. 2 ರೀತಿಯ ಇದಕ್ಕೇನು ಹೇಳ್ತಾರೆ, ನಂಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಾನು ಸ್ಪ್ರೇ ಪೈಪ್ ಅಂತ ಹೇಳ್ತೇನೆ, ಬಟ್ ಇದರಲ್ಲೂ ಸ್ಪ್ರೇ ಮಾಡಬಹುದು ಸ್ನೇಹಿತರೆ. ನೋಡಿ, ಇದರಲ್ಲೂ ಇದು ನಿಮಗೆ ಇದಂದ್ರೆ ಸುತ್ತ
ಇರುತ್ತೆ, ಫ್ಲವರ್ನಾಗೆ ಇರುತ್ತೆ, ಅಗಾಲವಾಗಿ ಎಲ್ಲ ಹೋಲ್ಗಳಿರುತ್ತೆ ನೋಡಿ, ಇಲ್ಲಿ ಕಾಣಬಹುದು ನಿಮಗೆ. ಇಲ್ಲಿ ನೋಡಿ ಈ ರೀತಿ ಇದರಲ್ಲಿ ಸ್ಪ್ರೇ ಮಾಡ್ಬೋದು. ಹೇಗೆ ಸ್ಪ್ರೇ ಅಂತ ನಾನು ನಿಮಗೆ ತಿಳಿಸಿದೆ. ಇಲ್ಲಿ ನೋಡಿ ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ, ಬೇಡ ಅಂದ್ರೆ ಇಲ್ಲಿ ನಾವು ರಿಮೂವ್ ಮಾಡಿ ಇದನ್ನ ಹಾಕ್ಬೋದು. ಇಲ್ಲಿ ನೋಡಿ ಇದನ್ನ ತೆಗೆದು ಇಲ್ಲಿ ಅಟ್ಯಾಚ್ ಮಾಡಬೇಕು. ಬಟ್ ಇದೇನು ಗೊತ್ತಾ, ಫಾಸ್ಟ್ ಆಗಿ ಸ್ಪ್ರೇ ಆಗುತ್ತೆ. ಇದು ಕೂಡ ಫಾಸ್ಟ್, ಇದು ಸ್ವಲ್ಪ ಗಿಡದ ಸುತ್ತ ಇದಾಗುತ್ತೆ. ಬಟ್ ಇದೇನು ಗೊತ್ತಾ, ದೂರದ ಗಿಡಗಳಿಗೆ ಸ್ಪ್ರೇ ಹಾಕ್ಬೋದು. ಇದು ಕೂಡ ಬೆಸ್ಟ್. ಇದನ್ನ ನಾನು ಒಮ್ಮೆ ಕೂಡ ಯೂಸ್ ಮಾಡಲಿಲ್ಲ, ನೋಡುವ ಯಾವಾಗಾದ್ರೂ ಒಮ್ಮೆ ಯೂಸ್ ಮಾಡಿ ನಿಮಗೆ ತೋರಿಸ್ತೇನೆ. ಬಟ್ ನನಗೆ ಇದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಪ್ರತಿ ಒಂದು ಗಿಡದ ಬುಡಕ್ಕೆ ಹೋಗಿ ಸ್ಪ್ರೇ ಹಾಕುವುದರಿಂದ ಈ ಒಂದು ಏನು ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲಪ್ಪ, ಇದು ಒಂದು ಒಳ್ಳೇದಂತ ಹೇಳ್ತೇನೆ. ಈ ಸ್ಪ್ರೇ ಒಳ್ಳೇದಂತ ನನಗೆ ಅನಿಸ್ತದೆ. ಬಟ್ ಇದೇನಂತ ಹೇಳಿದ್ರೆ ತುಂಬಾ ದೂರದ ಗಿಡಗಳಿಗೆ, ನಮ್ಗೆ ಈಗ ನೋಡಿ ಹತ್ತಿರದ ಗಿಡಗಳಿಗೆ ಹೋಗಿ ಸ್ಪ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ. ದೂರದ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂದಾಗ ಇದು ನಿಮಗೆ ತುಂಬಾ ಬೆಸ್ಟ್. ಬಟ್ ಮಲ್ಲಿಗೆ ಗಿಡಗಳಿಗೆ ಇದೇ ಸಾಕಾದಿತ್ತು. ಮತ್ತೆ ಇದರಲ್ಲಿ ಏನು ಗೊತ್ತಾ, ಈ ರೀತಿ ಏನು ಹೇಳ್ತಾರೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಅಂದ್ರೆ ಸ್ವಲ್ಪ ಪೈಪಿನ ತರ ನೀರು ಹೋಗುತ್ತೆ, ಅಥವಾ ಸ್ಪ್ರೆಡೆಡ್ ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಕೂಡ ಸ್ಪ್ರೇಯನ್ನ ಮಾಡಬಹುದು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬಟ್ ಓಕೆನಾ, ಇಲ್ಲಿ ಇನ್ನು ನೆಕ್ಸ್ಟ್ ಸ್ಪ್ರೇ ಮಾಡೋದು ಹೇಳಿದಲ್ಲ, ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆನ್ ಆಫ್ ನಿಮಗೆ ಗಿಡಗಳಿಗೆ ಜಸ್ಟ್ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಬೇಕು ಅಂದಾಗ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಗಟ್ಟಿ ಹಿಡಿದಾಗ ಸ್ಪ್ರೇ ಆಗುತ್ತೆ, ಬಿಟ್ಟಾಗ ಸ್ಪ್ರೇ ನಿಲ್ಲುತ್ತೆ. ನಿಮ್ಗೆ ಏನಾಗುತ್ತೆ ಅಂತ ಅಂದಾಗ ಸ್ವಲ್ಪ ಈಗ ಪುಷ್ ಎಲ್ಲಾ ಗಿಡಗಳಿಗೆ ಈಗ ಒತ್ತಿ ಹಿಡಿದಾಗ ಕೈ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ರೆಡ್ ಬಟನ್ ಉಂಟು ನೋಡಿ, ಇಲ್ಲಿ ನಾನು ಆನ್ ಆಫ್ ಮಾಡ್ತೇನೆ. ಇಲ್ಲಿ ನೋಡಿ ಇದನ್ನ ಈಗ ಮೇಲಕ್ಕೆ ಎತ್ತಿದ್ರೆ ಆನ್ ಆಯ್ತು. ಅಂದ್ರೆ ಇಲ್ಲಿ ಮೆಡಿಸಿನ್ ನಾವೇನು ಮಿಕ್ಸ್ ಮಾಡಿರ್ತೀವಿ ನೋಡಿ, ಅದು ಸ್ಪ್ರೇ ಆಗ್ತಾ ಇರ್ತದೆ, ಎಲ್ಲ ಗಿಡಗಳಿಗೆ ಹಾಕ್ತಾ ಹೋಗ್ಬೋದು. ಏನು ಮುಟ್ಲಿಕ್ಕಿಲ್ಲ, ಜಸ್ಟ್ ಹಿಂಗೆ ಹಿಂಗೆ ಹೀಗೆ ಹೀಗೆ ತಿರುಗಿಸುವುದಷ್ಟೇ. ಏನು ನಮ್ಮ ಕೈಗಳಿಗೆ ಕೆಲಸ ಇಲ್ಲ, ಜಸ್ಟ್ ಗಿಡದ ಸುತ್ತ ಹೀಗೆ ತಿರುಗಿಸುವುದಷ್ಟೇ. ನಮಗೆ ಅಲ್ಲಿ ಆಯ್ತು ಅಂತ ಅಂದಾಗ, ಅಲ್ಲಿ ಸಾಕು ಸ್ಟಾಪ್ ಮಾಡ್ಬೇಕಂದಾಗ ಇಮಿಡಿಯೇಟ್ ಆಗಿ ಈ ರೆಡ್ ಬಟನ್ ಇದೆ ನೋಡಿ, ಅದನ್ನ ಇಲ್ಲಿ ಡೌನ್ ಕೆಳಗೆ ಮಾಡ್ಬೇಕಷ್ಟೇ. ಏನಿಲ್ಲ, ಏನು ಒತ್ತಲಿಕ್ಕೆ ಪುಷ್ ಮಾಡ್ಲಿಕ್ಕೆ ಏನಿಲ್ಲ. ಇದನ್ನ ಕೆಳಗೆ ಒತ್ತಿ ಹೀಗೆ ಒತ್ತಿ ಇದನ್ನ ಕೆಳಗೆ ಮಾಡಿದ್ರೆ ಆಯ್ತು ಅಷ್ಟೇ. ಆಗ ಇಲ್ಲಿ ಮೆಡಿಸಿನ್ ಸ್ಟಾಪ್ ಆಗುತ್ತೆ. ಓಕೆನಾ. ಇಲ್ಲಪ್ಪ ನಮ್ಗೆ ಅದು ಜಾಸ್ತಿ ಔಷಧಿ ಹೋಗ್ತದೆ ಅಂದಾಗ ಹೀಗೆ ಜಸ್ಟ್ ನೋಡಿ ಪುಷ್ ಮಾಡುದು, ಗಿಡಗಳಿಗೆ ಬಿಡುದು, ಕೈ ಬಿಡುವುದು, ಮತ್ತೆ ಒತ್ತಿ ಇಡುವುದು, ಅದೆಲ್ಲ ಗಿಡಗಳಿಗೆ ಸ್ಪ್ರೇ ಆಗ್ತದೆ, ಮತ್ತೆ ಬಿಡುದು. ಸ್ವಲ್ಪ ಒಂದು 10-15 ಗಿಡ ಆದ್ರೆ ಓಕೆ ಸ್ನೇಹಿತರೆ. 20 ಗಿಡಗಳಿಗೆ ಆ ರೀತಿ ಮಾಡಬಹುದು. ತುಂಬಾ ಗಿಡಗಳು ಇದೆ ಅಂದಾಗ, ನನ್ನ ಹಾಗೆ ತುಂಬಾ ಗಿಡ ಇದೆ ಅಂದಾಗ ಎಲ್ಲಾ ಗಿಡಗಳಿಗೂ ಈಗ ಪುಷ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬೆರಳುಗಳೆಲ್ಲ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈಯ ಅಂಗೈ ಎಲ್ಲ ಉಂಟು ನೋಡಿ, ಅದೆಲ್ಲ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋದು, ಇದನ್ನು ಆನ್ ಮಾಡೋದು, ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತಾ 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 ಹೋಗುವುದು. ಎಲ್ಲರೂ ನೋಡಿದ್ದೀರಿ ನಾನು ಗಿಡಗಳಿಗೆ ಹೇಗೆ ಸ್ಪ್ರೇ ಹಾಕ್ತೇನೆ ಅಂತ ಹೇಳಿ. ಬಟ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ, ಅದರ ಬಗ್ಗೆ ಡೌಟ್ ಏನಿಲ್ಲ. ಇಷ್ಟೆಲ್ಲ ಹೇಳಿದೆಲ್ಲ, ಇನ್ನು ಇದರ ಪ್ರೈಸ್ ಎಷ್ಟು, ನಾನು ಎಷ್ಟು ಕೊಟ್ಟೆ, ಎಲ್ಲಿ ತಗೊಂಡದ್ದು, ಹೇಗೆ ತಗೊಂಡೆ ಹೇಳ್ತೇನೆ ಸ್ನೇಹಿತರೆ. ನಾನು ಇಲ್ಲಿವರೆಗೆ ಹೇಳಿದಂತಹ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಇನ್ನೊಂದು ಸ್ನೇಹಿತರೆ, ನಾನು ಇಲ್ಲಿ ಹೇಳೋದನ್ನು ಮರ್ತು ಬಿಟ್ಟೆ. ಇಲ್ಲಿ ನೋಡಿ, ಈ ಪಂಪಿನ ಇದು ಮೇಲ್ಭಾಗ, ಸ್ಪ್ರೇ ಬಾಟಲ್ ಇದು ಇದ್ರ ಭಾಗ, ಇದು ಹಿಂದೆ ಭಾಗ. ಇದೊಂದು ಹೇಳಿಕೆ ನಾನು ಮತ್ತೆ ಹೇಳ್ತೇನೆ, ಇದರ ಬಗ್ಗೆ ಒಮ್ಮೆ ಹೇಳ್ತೇನೆ. ಇಲ್ಲಿ ಏನ್ ಗೊತ್ತಾ, ನಾವಿವಾಗ ಸ್ಕೂಲ್ ಬ್ಯಾಗ್ ಹಾಕ್ತೇವೆ ನೋಡಿ, ಇಲ್ಲಿ ನಾನು ತಂದಿದ್ದೇನೆ ನೋಡಿ, ಇದು ನಮ್ಮ ಸ್ಕೂಲ್ ಬ್ಯಾಗ್ ಹೇಗೆ ನಾವು ಬ್ಯಾಗ್ ಬೆನ್ನಿಗೆ ಹಾಕೊಂಡು ಹೋಗ್ತೇವೆ ನೋಡಿ, ಅದೇ ರೀತಿ ಹಾಕ್ಲಿಕ್ಕೆ ನೋಡಿ, ಈ ರೀತಿ ಹಾಕಿಕೊಂಡು ನೋಡಿ, ಈ ರೀತಿ ಹಾಕಿ ಇದಕ್ಕೆ ಮೆಡಿಸಿನ್ ಅನ್ನು ತುಂಬಿಸಿ ನಾವು ಬ್ಯಾಗಿನ ತರ, ಅಂದ್ರೆ ನಿಮ್ಗೆ ಭಾರ ಎತ್ತಲಿಕ್ಕೆ ಸಾಧ್ಯ ಉಂಟು, ಬೆನ್ನಲ್ಲಿ ಭಾರ ಎತ್ತಲಿಕ್ಕೆ ಸಾಧ್ಯ ಉಂಟು ಅಂದ್ರೆ ಬೆನ್ನಿಗೆ ಹಾಕಿ ಸ್ಪ್ರೇ ಹಾಕ್ತಾ ಹೋಗೋದು. ಇಲ್ಲಪ್ಪ ನನಗೆ ಬೆನ್ನು ನೋವಾಗುತ್ತೆ, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂದವರು ನಾನು ನೆಲದಲ್ಲಿ ಇಡುದು ಡೈರೆಕ್ಟ್ ನೋಡಿ, ಹೀಗೇನೆ. ಇದನ್ನ ನಾನು ಯೂಸ್ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ. 16 ಲೀಟರ್ ಅಂದಾಗ ತುಂಬಾ ಹೆವಿ ವೇಟ್ ಇರುತ್ತೆ, ನನಗೆ ಕೈಯಲ್ಲೇ ಎತ್ತಲಿಕ್ಕೆ ಆಗೋದಿಲ್ಲ. ಮತ್ತೆ ನಾನು ಬೆನ್ನಿಗೆಲ್ಲಿ ಹಾಕೋದು, ಒಮ್ಮೆ ಹಾಕಿದ್ದೆ, ಬಟ್ ನನಗೆ ಅದು ತುಂಬಾ ಇಲ್ಲೆಲ್ಲ ನೋವು ಬಂತು, ಹಾಗಾಗಿ ನಾನು ಇದನ್ನ ಯೂಸ್ ಮಾಡೋದಿಲ್ಲ. ನಿಮ್ಗೆ ಅಷ್ಟು ಕೆಪಾಸಿಟಿ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಬಟ್ ನಿಮ್ಗೆ ಎಲ್ಲೂ ಇಲ್ಲಿ ಭುಜ ಎಲ್ಲ ನೋವಾಗುದಿಲ್ಲ, ಯಾಕೆ ಹೇಳಿ, ಇಲ್ಲಿ ನೋಡಿ ತುಂಬಾ ಸಾಫ್ಟ್ ಆಗಿ ತುಂಬಾ ದಪ್ಪನೆಯಾಗಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ. ಆದ್ರೆ ನನಗೆ ಅಷ್ಟು ಬೆನ್ನಿಗೆ
ಹಾಕ್ಕೊಂಡು ಸ್ಪ್ರೇ ಹಾಕಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಜಸ್ಟ್ ನೆಲದಲ್ಲಿ ಇಟ್ಟು ಗಿಡದ ಪ್ರತಿಯೊಂದು ಗಿಡದ ಬುಡಕ್ಕೂ ಹೋಗುವಾಗ ನೆಲದಲ್ಲಿ ಇಟ್ಟು ಗಿಡಗಳಿಗೆ ಈ ರೀತಿ ಎತ್ಕೊಂಡು ಹೋಗಿ ನಾನು ಸ್ಪ್ರೇ ಮಾಡೋದು. ಓಕೆನಾ, ಇದು ಪಂಪಿನ ಹಿಂಭಾಗ ಅಷ್ಟೇ ಸ್ನೇಹಿತರೆ, ಏನಿಲ್ಲ. ಹಾಗೆಯೇ ಓಕೆನಾ, ಈಗ ನೆಕ್ಸ್ಟ್ ಇದರ ಪ್ರೈಸ್ ತಿಳಿಸ್ತೇನೆ. ಎಷ್ಟು ಪ್ರೈಸ್, ಎಲ್ಲಿ ತಗೊಂಡೆ, ಹೇಗೆ ಎಲ್ಲ ಹೇಳ್ತೇನೆ ಸ್ನೇಹಿತರೆ. ಇಲ್ಲಿವರೆಗೆ ಇದರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದೆ ಸ್ನೇಹಿತರೆ. ನಾನು ಹೇಗೆ ಯೂಸ್ ಮಾಡ್ತೇನೆ, ಇದರಲ್ಲಿ ಎಷ್ಟು ಫ್ಯೂಚರ್ಸ್ಗಳಿದೆ, ಹೇಗೆ ಯೂಸ್ ಮಾಡಬೇಕು ಎಲ್ಲ ತಿಳಿಸಿದೆ. ಓಕೆನಾ, ಈಗ ಇದರ ರೇಟ್ ಬರೋದಾದ್ರೆ ಸ್ನೇಹಿತರೆ, ಇದು 16 ಲೀಟರ್. ಇದು ಅಂದರೆ ಬೇರೆ ಬೇರೆ ಲೀಟರಲ್ಲೂ ಬರುತ್ತೆ. 15 ಲೀಟ್ರು, 20 ಲೀಟ್ರ್, ಹಾಗೆ 25 ಲೀಟ್ರ್ ಬೇರೆ ಬೇರೆ ಬರುತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ತಗೊಂಡದ್ದು 16 ಲೀಟರ್. ಅಂದರೆ ನನಗೆ ಇದನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಸ್ನೇಹಿತರೆ. ಇದು 16 ಲೀಟರ್ಗೆ 3600 ರೂಪಾಯಿ ಅಂತ ಹೇಳಿದ್ರು ನನಗೆ ಶಾಪಲ್ಲಿ. ಆ್ಯಕ್ಚುಲಿ ಅವ್ರು ನನ್ನ ಪರಿಚಯದವರೇ, ನನಗೆ ಇದನ್ನು ಅವರು ಪ್ರಿಫರ್ ಮಾಡಿದ್ರು. ಇದು ತುಂಬ ಚೆನ್ನಾಗಿದೆ, ಲಿಯೋ ಬ್ರ್ಯಾಂಡ್ ಅಲ್ವಾ? ಹಾಂ, ಲಿಯೋ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ, ಇದನ್ನು ತಗೊಳ್ಳಿ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಬಟ್ ನನಗೆ 3600 ರೂಪಾಯಿ ಹೇಳಿದರು. ಸ್ವಲ್ಪ ಚರ್ಚೆ ಎಲ್ಲ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಅಂದಾಗ ನನಗೆ 3400 ರೂಪಾಯಿಗೆ ಕೊಟ್ಟರು ಸ್ನೇಹಿತರೆ. ಇದಕ್ಕೆ ನಾನು 3400 ರೂಪಾಯಿ ಕೊಟ್ಟಿದ್ದೇನೆ. ವರ್ತ್ ಅಂತ ಅನಿಸಿತು. 3400 ರೂಪಾಯಿ ಕೊಡುವಾಗ ಒಂದು ಸ್ವಲ್ಪ ಆಯಿತು ನನಗೆ. ಅಂದರೆ 3400 ರೂಪಾಯಿ ಕೊಟ್ಟೆ, ಹೇಗೆ ಬರುತ್ತೆ ಅನ್ನೋ ಒಂದು ಅನುಮಾನ ಆಯಿತು ನನಗೆ. ಯಾಕಂತ ಹೇಳಿದ್ರೆ, ಒಮ್ಮೆ ನಾವು ಹಣ ಕೊಟ್ಟು ತಗೊಂಡ ನಂತರ ಅವರು ನಮಗೆ ರೀಪ್ಲೇಸ್ಮೆಂಟಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದೇ ವಿನಃ ಅವ್ರು ನಮಗೆ ಹಣ ವಾಪಸ್ ಕೊಡುವುದಿಲ್ಲ. ಹಾಗಾಗಿ ಸ್ವಲ್ಪ ಭಯ ಇತ್ತು, ಒಂದು ಕಡೆ ತುಂಬ ಖುಷಿ ಇತ್ತು. ಯಾಕಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು, ಫಸ್ಟಿಂದ ನನ್ನ ವಿಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತೆ. ಆರೆಂಜ್ ಕಲರ್ನ ನನ್ನ ಹತ್ರ ಸ್ಪ್ರೇ ಬಾಟ್ಲಿತ್ತು. ಪ್ರತಿಯೊಂದು ಗಿಡಕ್ಕೂ ನಾನು ಪಂಪ್ ಹಾಕಬೇಕು. ತುಂಬ ಟಯರ್ಡ್ ಅಂತ ಆಗ್ತಾ ಇತ್ತು ಸ್ನೇಹಿತರೆ. ನಾನು ಬೆಳಗ್ಗೆ ಹೋದರೆ ಅರೌಂಡ್ 9 ಗಂಟೆಗೆ ಸ್ಪ್ರೇ ಹಾಕ್ಲಿಕ್ಕೆ ಹೋದರೆ ಕೆಳಗೆ ಮನೆಗೆ ಬರುವಾಗ ನಾನು 12:30 ಗಂಟೆ ಆಗ್ತಾ ಇತ್ತು. ಅಂದರೆ ಅಷ್ಟು ಹೊತ್ತು ನನಗೆ ತಗೊಳ್ತಾ ಇತ್ತು ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಗಿಡಕ್ಕೂ ಹಾಕುವಾಗ ಪಂಪ್ ಹಾಕಬೇಕು, ಸ್ಪ್ರೇ ಹಾಕಬೇಕು, ಮತ್ತೆ ಪಂಪ್ ಹಾಕಬೇಕು, ಮತ್ತೆ ಸ್ಪ್ರೇ ಹಾಕಬೇಕು. ಆ ರೀತಿ ನನಗೆ ಸಮಸ್ಯೆ ಇತ್ತು. ಬಟ್ ನನಗೆ ಈ ಥರದೊಂದು ತಗೊಳ್ಬೇಕು ಅಂತ ಒಂದು ಆಸೆ ಇತ್ತು. ಬಟ್ ನನ್ನ ಆಸೆ ಪ್ರಕಾರ ನನಗೆ ತಗೊಳ್ಬೇಕು ಅಂತ ಎನಿಸುವಾಗಲೇ ಅದು ಹಾಳಾಯಿತು, ಗೊತ್ತಾಯ್ತಾ? ಇದೇ ಒಂದು ರೈಟ್ ಟೈಮ್ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದರ ಬಗ್ಗೆ ನಾನು ಹೇಳಬೇಕಂತ ಹೇಳಿದ್ರೆ 10/10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನನಗಂತೂ ಪರ್ಟಿಕ್ಯುಲರ್ ಆಗಿ ತುಂಬ ಇಷ್ಟ ಆಗಿದೆ. ಈ ಇದಕ್ಕೆ ಚಾರ್ಜ್ ಮಾಡಿದ್ರೆ ಆಯಿತು, ಮತ್ತೇನೂ ನಿಮಗೆ ಕೆಲಸ ಇಲ್ಲ ಸ್ನೇಹಿತರೆ. ಇದನ್ನು ಚಾರ್ಜರನ್ನು ಎತ್ತಿ ಬದಿಗೆ ಇಡುವುದು, ಇದನ್ನು ಮಲ್ಲಿಗೆ ಗಿಡದ ಹತ್ತಿರ ಕೊಂಡೋಗೋದು, ಇದಕ್ಕೆ ಇಲ್ಲಿ ಮೆಡಿಸಿನನ್ನು ಹಾಕುವುದು, ಸ್ಪ್ರೇ ಮಾಡ್ತಾ ಬರುವುದು. ಸ್ನೇಹಿತರೆ, ನನ್ನ ಹತ್ರ ಎಷ್ಟು ಗಿಡಗಳಿದೆ ಅಂತ ನೀವು ನೋಡಿದ್ದೀರಿ. ಅಷ್ಟು ಗಿಡಗಳಿಗೆ ಜಸ್ಟ್ ಒಂದು 10ರಿಂದ 15 ನಿಮಿಷ, 15 ನಿಮಿಷನೂ ನನಗೆ ಬೇಡ, 10 ನಿಮಿಷದಲ್ಲಿ ನಾನು ಸ್ಪ್ರೇ ಹಾಕಿ ಬರ್ತೇನೆ ಸ್ನೇಹಿತರೆ. ಬೆಳಗ್ಗೆ 9 ಗಂಟೆಯಿಂದ 12:30 ತನಕ ಸ್ಪ್ರೇ ಮಾಡಲಿಕ್ಕೆ ನಿಲ್ತಾ ಇದ್ದೆ ಬಿಸಿಲಲ್ಲಿ. ಅದಕ್ಕಿಂತ ಇದು 100 ಪಟ್ಟು ಆಗ್ಬೋದು ಸ್ನೇಹಿತರೆ. ಜಸ್ಟ್ 10 ಮಿನಿಟ್, 10 ನಿಮಿಷದಲ್ಲಿ ಇಡೀ ಟಾರಸಿಯಲ್ಲಿರುವ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇಗಳನ್ನು ಹಾಕ್ಬೋದು. ಸ್ವಲ್ಪ ಮೆಡಿಸಿನನ್ನು ರೆಡಿ ಮಾಡಬೇಕು, ನೀರನ್ನು ರೆಡಿ ಮಾಡಬೇಕು, ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೆ ಅಂದಾಗ ಒಂದು 10-20 ನಿಮಿಷ ತಗೊಳ್ಬೋದು. ಎಲ್ಲ ರೆಡಿ ಮಾಡಿ ನೀವು ಜಸ್ಟ್ ಮೆಡಿಸಿನನ್ನು ಹಾಕ್ತಾ ಇದ್ದೀರಿ ಅಂದಾಗ ಜಸ್ಟ್ ನಿಮಗೆ 10ರಿಂದ 15 ನಿಮಿಷ. ನನಗೆ 10 ನಿಮಿಷ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಹೇಗೆ ಸ್ಪ್ರೇ ಮಾಡಬೇಕು, ಯಾವ ಗಿಡಗಳಿಗೆ ಎಷ್ಟು ಹಾಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನಗಿದೆ. ಹಾಗಾಗಿ ನಾನು ಜಸ್ಟ್ ನನಗೆ 10ರಿಂದ 10 ನಿಮಿಷ ಸಾಕಾಗುತ್ತೆ. ಕೆಲವೊಮ್ಮೆ 15 ನಿಮಿಷ ಬೇಕಾಗುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಸಮಯನೂ ಒಂದೇ ರೀತಿ ಇರೋದಿಲ್ಲ. ಓಕೆನಾ, ಇಷ್ಟೆಲ್ಲ ಆಯ್ತಲ್ಲ. ನಾನು ಈಗ ಇಷ್ಟು ಟೈಮ್ ಈ ವಿಡಿಯೋದಲ್ಲಿ ಹೇಳಿದೆ ಹೇಗೆಲ್ಲ ಯೂಸ್ ಮಾಡಬೇಕು, ಏನು ಅಂತ ಹೇಳಿದೆ. ಬಟ್ ಇದರಲ್ಲಿ ಒಂದು ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇದರಲ್ಲಿ ಮೆಡಿಸಿನ್ ಜಾಸ್ತಿ ಹೋಗುತ್ತೆ ಆಯ್ತಾ. ಈಗ ನಿಮ್ಮ ಹತ್ರ ಒಂದು ಗಿಡ ಇದೆ, ನೀವು ಅಂದ್ಕೊಳ್ತೀರಿ ನಮ್ಗೊಂದು 10 ಲೀಟರ್ ಸಾಕಾಗುತ್ತೆ ಅಪ್ಪ ಈ ಗಿಡಗಳಿಗೆ ಅಂತ. ಬಟ್ ಇದರಲ್ಲಿ ನೀವು ಸ್ಪ್ರೇ ಮಾಡ್ತೀರಿ ಅಂದಾಗ ನಿಮಗೆ ಆ 10 ಲೀಟರ್ ಎಲ್ಲ ಗಿಡಗಳಿಗೆ ಬರುವುದಿಲ್ಲ. ಒಂದು ಅರೌಂಡ್ ನೀವು ಒಂದು 15 ಲೀಟರ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಸ್ಪೀಡ್ ಪಂಪ್ ಇರುತ್ತೆ, ಇದರಲ್ಲಿ ಫೋರ್ಸ್ ಆಗಿ ಮೆಡಿಸಿನ್ ಸ್ಪ್ರೇ ಆಗುತ್ತೆ. ಓಕೆನಾ, ಆ ಫೋರ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ತುಂಬ ಹೋಲ್ಗಳಿದೆ.
ಈ ಹೋಲಲ್ಲಿ ತುಂಬ ಫೋರ್ಸ್ ಆಗಿ ಮೆಡಿಸಿನ್ ಸ್ಪ್ರೇ ಆಗ್ತದೆ ನೋಡಿ, ಆಗ ಈ ಪಂಪಲ್ಲಿ ಬೇಗ ಖಾಲಿ ಆಗ್ತಾ ಹೋಗ್ತದೆ. ಹಾಗಾಗಿ ಅದು ಒಂದು ನಮಗೆ ಡಿಸಪಾಯಿಂಟ್ ಅಂತ ಹೇಳಬಹುದು. ಬಟ್ ಪರವಾಗಿಲ್ಲ ಸ್ನೇಹಿತರೆ, ಏನೋ ಒಂದು ಆ ಪಂಪ್ ಹಾಕ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸ್ಪ್ರೇ ಹಾಕ್ತಾ ಕೂತ್ಕೊಂಡು ಬೆನ್ನು ನೋವು ಕೈಕಾಲು ನೋವು ಬರುವುದಕ್ಕಿಂತ ಸ್ನೇಹಿತರೆ ಒಮ್ಮೆ ಇನ್ವೆಸ್ಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಖಂಡಿತವಾಗಿಯೂ ನೀವು ಕೊಟ್ಟಂತ ಹಣಕ್ಕೆ ಒಂದು ಒಳ್ಳೆಯ ವಸ್ತು, ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕಂತ ಹೇಳಿದ್ರೆ ತುಂಬ ಖುಷಿ ಇದೆ. ಯಾವಾಗ ನೋಡಿ ನನಗೆ ಈಗ ಸ್ಪ್ರೇ ಹಾಕಬೇಕು, ತಟ್ಟನೆ ಹೋಗಿ ಸ್ಪ್ರೇ ಹಾಕ್ಬೋದು, ಯಾರ ಸಹಾಯ ಇಲ್ಲದೇನೋ ಈ ಸ್ಪ್ರೇ ಬಾಟ್ಲ್ ಇದ್ರೆ ಸ್ಪ್ರೇ ಮಾಡಬಹುದು. ಬಟ್ ಆರೆಂಜ್ ಕಲರ್ನ ಪಂಪ್ ಇದೆ ನೋಡಿ, ಪಂಪು ನಾವು ಹಾಕುವಂಥ ಸ್ಪ್ರೇ ಬಾಟ್ಲು, ಅದಕ್ಕೆ ನಮಗೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕು. ಹಾಗಾಗಿ ನಮಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. 16 ಲೀಟರ್ನ ಪಂಪು 3,400 ರೂಪಾಯಿ ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಲಿಯೋ ಬ್ರ್ಯಾಂಡ್ ಚೆನ್ನಾಗಿದೆ. ಐ ಥಿಂಕ್ 1 ಇಯರ್ ವಾರಂಟಿ ಇದೆ, ಅಂದರೆ 1 ವರ್ಷದೊಳಗೆ ಏನಾದರೂ ಹಾಳಾದರೆ ಅವರು ಫ್ರೀ ಆಗಿ ನಿಮಗೆ ಅದನ್ನು ಏನಾದರೂ ಸರ್ವಿಸ್ ಇದ್ರೆ ಮಾಡಿ ಕೊಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ನನಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಾನು ಇದನ್ನು 15 ದಿನಕ್ಕೊಮ್ಮೆ ಯೂಸ್ ಮಾಡ್ತೇನೆ. ಅಂದರೆ ಹುಳಗಳಿಗೆ ಸ್ಪ್ರೇ ಮಾಡಲಿಕ್ಕಾಗಿರ್ಬೋದು, ಹೂವಿಗೆ ನಾನು ಸ್ವಲ್ಪ ಕಡಿಮೆ ಸ್ಪ್ರೇ ಹಾಕೋದು. ಬಟ್ ವೈಟ್ ಫ್ಲೈಸ್, ಹುಳಕ್ಕೆ ಇದೆಲ್ಲ ಬರುವಾಗ ನನಗೆ ಇದರ ಅವಶ್ಯಕತೆ ತುಂಬ ಇದೆ. ಬಟ್ ಐ ಲವ್ ಮೈ ಪ್ರಾಡಕ್ಟ್, ನನಗೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ. ಇದು ಒಂದಾದರೆ, ಇನ್ನೊಂದು ಏನಂತ ಹೇಳಿದರೆ, ನಾನೇ ಮಲ್ಲಿಗೆ ಕೃಷಿಯಲ್ಲಿ ದುಡಿದಂತಹ ಹಣದಿಂದ ನಾನಿದು ಪರ್ಚೇಸ್ ಮಾಡಿದ್ದು. ಅಂದರೆ ಇದು ಬೇರೆ ಯಾವುದೇ ಹಣದಲ್ಲ, ಮಲ್ಲಿಗೆ ಕೃಷಿಯಲ್ಲಿ ನನಗೆ ಬಂದಂತಹ ಹಣದಲ್ಲಿ ಉಳಿತಾಯ ಮಾಡಿ ಅಂತ ಹೇಳುದಿಲ್ಲ ಸ್ನೇಹಿತರೆ, ಆ ವಾರದಲ್ಲಿ ಬಂದಂತಹ ಅಮೌಂಟ್ ಅಲ್ಲಿ ನಾನು ಈ ಸ್ಪ್ರೇ ಬಾಟ್ಲ್ ಪರ್ಚೇಸ್ ಮಾಡಿದ್ದು. ತುಂಬ ಖುಷಿ ಇದೆ. ಓಕೆನಾ, ಈಗ ಇದನ್ನು ನಾನು ಎಲ್ಲಿ ತಗೊಂಡೆ ಅಂತ ಹೇಳಿದ್ರೆ, ನಾನು ನಮ್ಮ ಮೂಡುಬಿದ್ರಿಯಲ್ಲೇ ತಗೊಂಡದ್ದು. ಇಲ್ಲಿ ಮೂಡುಬಿದ್ರಿಯಲ್ಲಿ ಲೋಬೋ ಅಂತ ಒಂದು ಅಗ್ರಿಕಲ್ಚರ್ ಅವ್ರದ್ದು ಶಾಪ್ ಇದೆ, ಅವ್ರದ್ದು ಅಗ್ರಿಕಲ್ಚರ್ ಕೂಡ ಇದೆ. ಆಮೇಲೆ ಇನ್ನೊಂದು ಈ ರೀತಿಯ ಪಂಪ್ಗಳು ಇದೆ ಅಂತಲ್ಲ, ಬೇರೆ ಬೇರೆ ರೀತಿಯ ಮಿಷಿನರಿ ಐಟಮ್ಸ್ಗಳಿದೆ. ನಾನು ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ದಯವಿಟ್ಟು ಸ್ನೇಹಿತರೆ, ಅಲ್ಲಿದ್ದು ನಾವು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನನಗೆ ಒಳ್ಳೆಯದಾಗಿದೆ, ಖುಷಿ ಇದೆ. ಹಾಗಾಗಿ ನಾನು ಅವರನ್ನು ಪ್ರಿಫರ್ ಮಾಡ್ತೇನೆ. ತುಂಬ ಒಳ್ಳೆ ಜನ. ನೀವು ಇದರ ಬಗ್ಗೆ ಹತ್ತಿರ ಯಾರಾದರೂ ಇದ್ದರೆ ನಿಮಗೆ ತಗೊಳ್ಬೇಕು ಅಂತ ಅಂದರೆ ನೀವು ಅಲ್ಲಿ ತಗೊಳ್ಬಹುದು. ಮತ್ತು ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನನ್ನ ಕೊಡುವುದಿಲ್ಲ, ಯಾಕಂತ ಹೇಳಿದರೆ ನಾವು ಒಬ್ಬರ ಪರ್ಮಿಷನ್ ಇಲ್ಲದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡೋದು ತಪ್ಪಾಗುತ್ತೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನಾನು ನಿಮಗೆ ಏನು ಅವರ ನಂಬರ್ ಕೊಡುವುದಿಲ್ಲ. ನೀವು ಇಲ್ಲೇ ಬಂದು ತಗೊಳ್ಬೇಕು ಅಂತ ಏನೂ ಇಲ್ಲ, ಹಾಗೆಯೇ ಇದೇ ಬ್ರ್ಯಾಂಡ್ ತಗೊಳ್ಬೇಕು ಅಂತ ಏನೂ ಇಲ್ಲ. ಯಾವ ಬ್ರ್ಯಾಂಡ್ ಬೇಕಿದ್ರೂ ತಗೊಳ್ಬೋದು. ನಿಮ್ಮ ಹತ್ತಿರದಲ್ಲಿರುವಂತಹ ಫರ್ಟಿಲೈಸರ್ ಶಾಪಿಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಒಮ್ಮೆ ಕೇಳಿ, ಅವರು ಗೊತ್ತಿರುವಂಥ ಶಾಪನ್ನು ನಿಮಗೆ ಪ್ರಿಫರ್ ಮಾಡ್ತಾರೆ. ಓಕೆನಾ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ, ತಗೊಳ್ಬಹುದು. ತುಂಬ ಗಿಡ ಇದೆ ನಮ್ಮ ಹತ್ರ, ಒಂದು 50-60 ಗಿಡ ಇದೆ, ಒಂದು 30 ಗಿಡಕ್ಕಿಂತ ಮೇಲ್ಪಟ್ಟ ಗಿಡಗಳಿದೆ ಅಂದವರಿಗೆ ಇದು ತುಂಬ ಉತ್ತಮ ಸ್ನೇಹಿತರೆ. ತುಂಬ ಉತ್ತಮ ಅಂದರೆ ತುಂಬ ಉತ್ತಮ. ಯಾವುದೇ ರೀತಿ ಬೆನ್ನು ನೋವು ಕೈಕಾಲು ನೋವು ಯಾವುದು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಫ್ರೀಯಾಗಿ ನಾವು ಆರಾಮಾಗಿ ನಿಂತ್ಕೊಂಡು ಸ್ಪ್ರೇಗಳನ್ನು ಮಾಡಬಹುದು. ಒಳ್ಳೆ ಕ್ವಾಲಿಟಿ ಇರುವಂತಹ, ನೀವು ತಗೊಳ್ಳೋದಾದ್ರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಪ್ರೇ ಬಾಟ್ಲ್ಗಳನ್ನು ತಗೊಳ್ಳಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಹೇಗಿದ್ರೂ ನೀವು ಸ್ಪ್ರೇ ಬಾಟ್ಲ್ಗಳನ್ನು ತಗೊಳ್ಬೇಕಂತ ಇರ್ತೀರಿ, ಆಗ ನೀವು ಸ್ವಲ್ಪ ಹಣ ಹೆಚ್ಚಾದರೂ ಪರವಾಗಿಲ್ಲ, ಸ್ವಲ್ಪ ಕ್ವಾಲಿಟಿ ಇರುವಂಥದ್ದು ತಗೊಳ್ಳಿ. ಎಲ್ಲ ನೋಡಿಕೊಂಡು ಅದರ ಫ್ಯೂಚರ್ ಏನು, ಎಷ್ಟು ವರ್ಷ ವಾರಂಟಿ ಇದೆ, ಅವರೇ ಸರ್ವಿಸ್ ಮಾಡ್ತಾರಾ ಇಲ್ವಾ ಅಂತ ಎಲ್ಲ ಕೇಳಿಕೊಂಡು ಆಮೇಲೆ ಪರ್ಚೇಸ್ ಮಾಡಿ. ಓಕೆನಾ ಸ್ನೇಹಿತರೆ, ಇನ್ನೊಂದು ನಾನು ಹೇಳ್ತೇನೆ. ಈಗ ನಾನು ನಿಮ್ಗೆ ಈ ಸ್ಪ್ರೇ ಬಾಟ್ಲ್ ಬಗ್ಗೆ ಹೇಳಿದೆ. ಆನ್ಲೈನಲ್ಲಿ ಈಗ ಬೇರೆ ಬೇರೆ ರೀತಿಯ ಸ್ಪ್ರೇ ಬಾಟ್ಲ್ ಆಗಿರ್ಬೋದು, ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಇಲ್ಲಿ ಶೇರ್ ಮಾಡ್ತೇನೆ. ದಯವಿಟ್ಟು ಯಾರು ಕೂಡ ಇದನ್ನ ಆನ್ಲೈನಲ್ಲಿ ತಗೊಳ್ಬೇಡಿ. ಎಷ್ಟೇ ಒಳ್ಳೆಯ ಜೆನ್ಯೂನ್ ಪೇಜ್ ಇರಲಿ ಸ್ನೇಹಿತರೆ, ದಯವಿಟ್ಟು ಬೇಡ. ಮತ್ತೆ ನಿಮಗೆ ಇಷ್ಟ, ದಯವಿಟ್ಟು ಬೇಡ. ಹತ್ತಿರದ ನಿಯರ್ ಶಾಪಿಗೆ ಹೋಗಿ ಅಲ್ಲಿ ನೀವೇ ಖುದ್ದಾಗಿ ನೋಡಿ, ಅವರು ನಿಮ್ಗೆ ಇದ್ರದ್ದೆಲ್ಲ ಡೆಮೋ ಕೊಡ್ತಾರೆ. ಇದನ್ನು ಹೇಗೆ ಯೂಸ್ ಮಾಡಬೇಕು, ಇದನ್ನು ಹೇಗೆ ರಿಮೂವ್ ಮಾಡಿ, ಇದನ್ನು ಹೇಗೆ ಸಿಕ್ಕಿಸ್ಬೇಕು, ಹೇಗೆ ಯೂಸ್ ಮಾಡಬೇಕು, ಇಲ್ಲಿ ಏನಾದರೂ ಕಸ ಎಲ್ಲ ತುಂಬಿದರೆ ಹೇಗೆ ರಿಮೂವ್ ಮಾಡಬೇಕು, ಎಲ್ಲ ಇನ್ ಡಿಟೇಲ್ ಆಗಿ ಹೇಳ್ತಾರೆ. ಹಾಗೆಯೇ ಚಾರ್ಜ್ ಹೇಗೆ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಎಲ್ಲ ಹೇಳಿಕೊಡ್ತಾರೆ. ದಯವಿಟ್ಟು ಸ್ನೇಹಿತರೆ, ಅಷ್ಟು ಅಮೌಂಟ್ ಕೊಡುವಾಗ
ಇರುವಾಗ ಒಟ್ಟಾರೆಯಾಗಿ ಹಣ ಕೊಟ್ಟು ತಗೊಳ್ಬೇಡಿ. ಹತ್ತಿರದ ನಿಯರ್ ಶಾಪ್, ನಾನು ಆಗ ಹೇಳಿದಾಗೇನೆ ಎಲ್ಲಾದರೂ ನಿಮ್ಮ ಮನೆ ಹತ್ತಿರ ಇರುವಂತಹ ಶಾಪಿಗೆ ವಿಸಿಟ್ ಮಾಡಿ ನೋಡಿ. ಹಾಗೂ ನಿಮ್ಗೆ ಅಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಆಯಿತು, ಗೊತ್ತಾಗಲಿಲ್ಲ ಅಂತಂದರೆ ಒಮ್ಮೆ ನನ್ನ ಈ ವಿಡಿಯೋವನ್ನು ತೋರಿಸಿ, ಒಂದು ಸ್ಕ್ರೀನ್ ಶಾಟ್ ತೆಗೆದು ಅಥವಾ ನನ್ನ ಒಂದು ವಿಡಿಯೋ ತೋರಿಸಿ ಅವರಿಗೆ ಆಗ ಖಂಡಿತವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಪಂಪ್, ಚಾರ್ಜರ್ ಪಂಪ್ ಅಂತ ಹೇಳಿ, ಈ ರೀತಿ ಚಾರ್ಜರ್ ಪಂಪ್ ಇರುತ್ತೆ, ಚಾರ್ಜರ್ ಪಂಪ್ ಅಂತಲೇ ಹೇಳಿ, ಆಗ ಅವರು ಖಂಡಿತವಾಗಿ ಕೊಡ್ತಾರೆ. ದಯವಿಟ್ಟು ಸ್ನೇಹಿತರೆ ಆನ್ಲೈನಲ್ಲಿ ತಗೊಳ್ಳಿಕ್ಕೆ ಹೋಗಬೇಡಿ, ಸ್ಕ್ಯಾಮ್ ಆಗ್ತಾ ಉಂಟು. ಹಾಗಂತ ಹೇಳಿ ಆನ್ಲೈನ್ ಪ್ರಾಡಕ್ಟ್ ಒಳ್ಳೇದಿಲ್ಲ ಅಂತ ನಾನು ಹೇಳೋದಿಲ್ಲ, ಒಳ್ಳೇದಿದೆ. ಬಟ್ ಇದರಲ್ಲಿ ನೀವು ರಿಸ್ಕ್ ತಗೊಳ್ಬೇಡಿ ಸ್ನೇಹಿತರೆ, ಇದು ಬೇಡ, ಇದರಲ್ಲಿ ನೀವು ರಿಸ್ಕ್ ತಗೊಳ್ಳೋದೇ ಬೇಡ. ಯಾಕಂತ ಹೇಳಿದ್ರೆ ಇದರ ಒಳಗೆ ಪಂಪ್ ಇದೆ ನೋಡಿ, ಇಲ್ಲಿ ನೋಡಿ ಇಷ್ಟು ನಿಮಗೆ ಪಂಪ್ ಇರುತ್ತೆ, ಓಕೆನಾ. ಬಟ್ ಅಲ್ಲಿ ಏನಾದರೂ ಡ್ಯಾಮೇಜ್ ಇದೆ, ಲೋ ಕ್ವಾಲಿಟಿ ಪ್ರಾಡಕ್ಟ್ ಹಾಕಿ ನಿಮಗೆ ಒಂದು 2-3 ಸಲ ಯೂಸ್ ಮಾಡೋದು ಚೆನ್ನಾಗಿರುತ್ತೆ, ಮತ್ತೆ ಹಾಳಾದರೆ ಎಲ್ಲಿ ಹೋಗ್ತೀರಿ ಅಲ್ವಾ. ನೀವು ಶಾಪ್ಗಳಿಗೆ ಹೋದರೆ ಅವ್ರು ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡುವುದಿಲ್ಲ. ಅದೇ ನಾವು ಅವರ ಶಾಪಲ್ಲೇ ತಗೊಂಡ್ರೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಮತ್ತೆ ಚೆನ್ನಾಗಿ ಅವರು ಅದನ್ನು ಏನು ಹೇಳ್ತಾರೆ ನಮಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬಹುದು ಅಷ್ಟೇ. ಏನಿಲ್ಲ ಸ್ನೇಹಿತರೆ, ನಾನು ಹೇಳಿದ ಶಾಪಲ್ಲೇ ತಗೊಳ್ಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ, ನಿಮ್ಗೆ ಎಲ್ಲ ಬೇಕಲ್ಲಿ ತಗೊಳ್ಳಿ. ಬಟ್ ನಾನು ಎಲ್ಲಿ ತಗೊಂಡೆ ಅಲ್ಲಿ ನಿಮಗೆ ಹೇಳ್ತಾ ಇದ್ದೆ. ತುಂಬ ಜನ ಕೇಳ್ತಾ ಇದ್ದಾರೆ, ಎಲ್ಲಿ ತಗೊಂಡ್ರೆ ಮೇಡಮು, ಎಷ್ಟು ಅಮೌಂಟ್ ಕೊಟ್ಟರೆ, ಹೇಗೆ ಯೂಸ್ ಮಾಡೋದು ಅಂತ. ಇವತ್ತು ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.